ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಗನೇ, ನನಗೆ ಗೊತ್ತಿಲ್ದಂಗೆ ನನ್ನ ಮಗುನ ಕೊಂದಾಗ್ಬಿಟ್ಟಿಯಲ್ಲ. ತುಳಸಿ, ಪುಟಿ ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊಳಮ್ಮ. ಬೇಡ ಅಣ್ಣ, ನಿನಗೋಸ್ಕರ ನಾನಿದ್ದೀನಿ. ಬೇಡ ಅಣ್ಣ, ಬೇಡ. ಇಲ್ಲಿವರೆಗೂ ನೀನ್ ತ್ಯಾಗ ಮಾಡಿರೋದೆಲ್ಲ ಸಾಕು. ನನ್ನಿಂದ ನೀನ್ ಅನ್ಭವಿಸಿದ ನೋವು ಅವಮಾನ ಎಲ್ಲ ಸಾಕು. ಇನ್ಮೇಲಾದ್ರೂ ನಿನ್ ಜೀವನ ನೀನ್ ನೋಡ್ಕೊ ಅಣ್ಣ. ಅಣ್ಣ, ನನಗ್ ತುಂಬಾ ದುಃಖ ಆಗ್ತಿರೋದು ಯಾಕೆ ಗೊತ್ತಾ? ನನ್ ಗಂಡ ಮಾವ ನಿನ್ನಂತ ದೇವ್ರಿಗೆ ಎಷ್ಟು ದೊಡ್ಡ ಅವಮಾನ ಮಾಡ್ಬಿಟ್ರು. ನಾನು ಅಲ್ಲೇ ಇದ್ದು ನನ್ನ ಕೈಯಲ್ಲಿ ಏನು ಮಾಡಕ್ಕಾಗ್ಲಿಲ್ಲ ಅಂತ ನೆನೆಸ್ಕೊಂಡ್ರೆ ನನ್ನ ಕರಳು ಕಿತ್ಕೊಂಡ್ ಬರ್ತಿದೆ ಅಣ್ಣ. ನನ್ನಿಂದ ನಿನ್ ಇಷ್ಟೆಲ್ಲ ಅವಮಾನ ಅನುಭವಿಸ್ಬಿಟ್ಟೆ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ಹಾಗೆಲ್ಲ ಅನ್ಕೋಬೇಡಮ್ಮ. ನಿನ್ನ ಅಣ್ಣನಿಗೆ ಯಾವ ಅವಮಾನನೂ ಆಗಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ನಿನ್ನ ಜೀವನ ಸರಿ ಆಗ್ಬೇಕು ಅಷ್ಟೇ. ಸರಿ ಹೋಗೋದಕ್ಕಿನ್ನೇನಣ್ಣ ಉಳಿದಿದೆ? ನನ್ನ ಜೀವನ ಇನ್ಯಾವತ್ತೂ ಸರಿ ಹೋಗಲ್ಲ. ತುಳಸಿ, ಜೀವನದಲ್ಲಿ ನಂಬಿಕೆ ಕಳ್ಕೋಬೇಡಮ್ಮ. ಎಲ್ಲ ಒಳ್ಳೇದಾಗತ್ತೆ. ಜೀವನನೇ ಮುಗಿದ್ಮೇಲೆ ನಂಬಿಕೆ ಎಲ್ಲಿರುತ್ತೆ ಮಾವಯ್ಯ? ಯಾವಾಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡನ ಮನೆ ಮನಸ್ಸಿಂದ ಆಚೆ ಹಾಕಿದ್ರೋ ಆವಾಗ್ಲೇ ಈ ತುಳಸಿ ಸತ್ ಹೋದ್ಲು. ಇವಾಗ ಇಲ್ಲಿ ಬಂದಿರೋದು, ನಿಮ್ ಜೊತೆ ಮಾತಾಡ್ತಿರೋದು ಕೇವಲ ಜೀವನ ಎರಡು ಇಲ್ದಿರೋ ತುಳಸಿ ಅಷ್ಟೇ. ಹಾಗೆಲ್ಲ ಹೇಳ್ಬೇಡಮ್ಮ. ನೀನಿಲ್ಲ ಅಂದ್ರೆ ನಾನು ಇಲ್ಲ ಕಣಮ್ಮ. ನೀನ್ ನನ್ನ ಉಸಿರು ಕಣಮ್ಮ. ನೋಡು, ನೀನ್ ಚೆನ್ನಾಗಿ ಬಾಳ್ಬೇಕು, ಬಾಳಿ ಬದುಕ್ಬೇಕು. ಕಟ್ಕೊಂಡಿರೋ ಗಂಡನೇ ನನ್ನ ಅರ್ಥ ಮಾಡ್ಕೊಳ್ದೆ ಬೇಡ ಅಂದ್ಮೇಲೆ ನಾನಿದ್ದು ಏನ್ ಪ್ರಯೋಜನ ಅಣ್ಣ? ಪುಟಿ, ಸಂಸಾರ ಅಂದಮೇಲೆ ಈ ಥರ ಬೇಡ ಅನ್ನೋದು, ಜಗಳ ಆಡೋದು ಇದೆಲ್ಲ ಇದ್ದಿದ್ದೆ ಕಣಮ್ಮ. ಇಂದ್ರ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಮ್ಮ. ಕೋಪ ಕಮ್ಮಿ ಆದ್ಮೇಲೆ ಅವನೇ ಬಂದು ನಿನ್ನನ್ನು ವಾಪಸ್ ಕರ್ಕೊಂಡು ಹೋಗ್ತಾನೆ. ಹೌದು ತುಳಸಿ, ಆ ಶಿವ ಪಾರ್ವತಿನೇ ಸಂಸಾರ ಜಗಳದಿಂದ ದೂರ ಆದವ್ರು ಒಂದಾಗ್ಲಿಲ್ವಾ? ದೇವ್ರಗಳಿಗೇನೆ ಇಂಥ ತೊಂದರೆ ತಪ್ಪಿದ್ದಲ್ಲ ಅಂದ್ಮೇಲೆ ಇನ್ನಾವ್ ಯಾವ ಲೆಕ್ಕ? ಇಂದ್ರ ಅಣ್ಣಂಗೆಲ್ಲ ಅರ್ಥ ಆಗಿ ನಿನ್ನ ಕರ್ಕೊಂಡು ಹೋಗಕ್ ಬಂದೇ ಬರ್ತಾರೆ. ನೀನ್ ಧೈರ್ಯ ತಗೋ ತುಳಸಿ. ತುಳಸಿ, 3 ಹೊತ್ತು ನಿನ್ನ ಹಿಂದೆ ಸುತ್ತಾ ಇದ್ದ ಇಂದ್ರ ನೀನು ಬಿಟ್ಟಿರ್ತಾನೇನಮ್ಮ? ನೋಡ್ತಾ ಇರು, ಅವನ್ ಖಂಡಿತ ಬಂದೇ ಬರ್ತಾನೆ. ಪುಟಿ, ಮಾವ ಮತ್ತೆ ಇಂದ್ರ ಮಗು ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ಇವಾಗ ಮಗು ಇಲ್ಲ ಅನ್ನೋ ವಿಷಯ ತಿಳಿದು ಅವ್ರಿಗೆ ಸಹಿಸ್ಕೊಳಕ್ಕಾಗದೆ ಈ ಥರ ಎಲ್ಲ ಮಾತಾಡಿದ್ದಾರೆ. ಯಾವಾಗಿದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೋ ಆಗ ಇಂದ್ರ ಅವನಾಗೆ ಇಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತಾನಮ್ಮ. ಅಲ್ಲಿವರೆಗೂ ಕಾಯೋಣ, ಆ ಕಾಲ ಬಂದೇ ಬರುತ್ತೆ. ಇಲ್ಲ ಅಂದ್ರೆ ನಿನ್ನ ಅಣ್ಣನಾಗಿ ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಮ್ಮ. ನಿನ್ ಜೀವನನ ನಾನು ಸರಿ ಮಾಡೇ ಮಾಡ್ತೀನಿ.
ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದ್ರೆ ಆಪತ್ತು. ಕುಡುಕನಿಗಿರೋದೇ ನಿಯತ್ತು, ಇದು ಆ ಬಾಟ್ಲಿನ ಮಾತು. ಏನಣ್ಣ ಇದು? ಈಟೊತ್ತು ಎಲ್ಲಿಗೆ ಹೋಗಿದ್ದೆ? ಸುಡಗಾಡಿಗೆ. ಚಿ ಬಿಡ್ತೋನು, ಹೆಂಗಿದ್ದವ್ನು ಹೆಂಗಾಗ್ಬಿಟ್ಟಿ ಅಣ್ಣ. ಮಾಲೆ ಹಾಕೊಂಡು ದೇವ್ರು ದಿಂಡ್ರು ಅನ್ಕೊಂಡು ಪೂಜೆ ಮಾಡ್ತಿದ್ದವನು ಇವಾಗ ಗಂಟ್ಲಿನ ಮಟ್ಟ ಕುಡ್ದು ತೂರಾಡಂಗ ಆಗ್ಬಿಟ್ಟಲ್ಲಣ್ಣ. ಯಾವ ದೇವರು ಯಾವ ಪೂಜೆ, ಕಟ್ಕೊಂಡ ಹೆಂಡತಿ ಮನೆಗೆ ಬಂದು ಸೊಸೆನೆ ಮೋಸ ಮಾಡಿದ ಮೇಲೆ ಯಾವ ದೇವರು ಇಲ್ಲ. ನನ್ನ ಪಾಲಿಗೆ ಈ ಬಾಟ್ಲಿನೇ ದೇವರು. ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ ಕಣಣ್ಣ. ನಿನಗೆ ಅಂತ ನಾನಿವ್ನಿ, ನಿನ್ನ ಒಡ ಹುಟ್ಟಿದ ತಂಗಿ. ನನಗ್ ತಾನೇ ನಿನ್ನನ್ ಬಿಟ್ರೆ ಯಾರವ್ರೆ ಹೇಳು? ನಿನ್ ಬಾಧೆ ಏನು ಅಂತ ನನಗ್ ಸಂದಾಕ ಅರ್ಥ ಆಯ್ತದೆ ಅಣ್ಣ. ನೋಡೋಣ, ಇನ್ಮ್ಯಾಕೆ ನೀನ್ ಕುಡಿಯಕ್ಕೆ ಅಂತ ಆಚೆಗೆ ಹೋಗೋದ್ ಬೇಡ. ವಯಸ್ಸು ಬೇರೆ ಆಗದೆ ಆಯ ತಪ್ಪಿ ಎಲ್ಲನ ಬುದ್ಬಿಟ್ರೆ ಯೋನ್ ಗೊತ್ತಿ ಹೇಳು? ನೋಡು, ಇನ್ಮ್ಯಾಕೆ ನಿನಗೆ ಯೋನ್ ಬೇಕೋ ಅದನ್ನೆಲ್ಲ ಇಲ್ಲೇ ವ್ಯವಸ್ಥೆ ಮಾಡ್ತೀನಿ. ನಿನಗೆ ಯೋಟ್ ಬೇಕೋ ಅಷ್ಟು ಮನೇಲೇ ಕುಡಿ.